ನನ್ನ ಮಗಳು ಮೋನಾಲಿಸಾನ ನಮ್ ಜೊತೆ ಕಳಿಸ್ಕೊಡಿ, ಹೆತ್ತವರ ಕಣ್ಣೀರು. ನಮ್ ಫ್ಯಾಮಿಲಿಗೆ ಯಾರು ದಿಕ್ಕು, ಹೆತ್ತು ಹೊತ್ತು ಸಾಕಿದ ತಾಯಿ ಕಥೆ ಏನು? ಮೋನಾಲಿಸಾಗೆ 18 ವರ್ಷ ತುಂಬಿಲ್ಲ, ಮದುವೆ ಹೇಗಾಯ್ತು? ಬಿಕ್ಕಿ ಬಿಕ್ಕಿ ಅತ್ತ ಅಮ್ಮ. ಇದೀಗ ಪ್ರೀತಿಯ ಹೆಸರಿನಲ್ಲಿ ಮೋನಾಲಿಸಾನ ಖೆಡ್ಡಾಗೆ ಕೆಡವಲಾಗಿದೆ ಎನ್ನುವ ಅನುಮಾನ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದಕ್ಕೆ ಸರಿಯಾಗಿ ಮೋನಾಲಿಸಾ ಕೂಡ ಮೊನ್ನೆ ಫಾರ್ಮನ್ ಖಾನ್ನ ಮದುವೆಯಾದಾಗ ಲವ್ ಜಿಹಾದ್ ಕೂಗು ಕೇಳಿ ಬರ್ತಾ ಇದೆ. ಹೀಗಿರುವಾಗ ಹೆತ್ತು ಹೊತ್ತು ಸಾಕಿದ ಹೆತ್ತವರ ಕತೆ ಏನಾಗಬೇಡ ಅಲ್ವಾ? ವರ್ಷದ ಹಿಂದೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರ್ತಾ ಇದ್ದ ಮೋನಾಲಿಸಾ, ಎಲ್ಲರೂ ಮೋನಾಲಿಸಾ ಬದುಕು ಬದಲಾಯಿತು ಅಂದುಕೊಂಡಿದ್ರು. ಆದ್ರೆ ಮೋನಾಲಿಸಾ ಯಾರಿಗೂ ಹೇಳದ ಹಾಗೆ ಎಲ್ಲರನ್ನ ಎದುರು ಹಾಕಿಕೊಂಡು ಮದುವೆ ಮಾಡಿಕೊಂಡಿದ್ದು, ಈಗ ಹೆತ್ತವರ ಬದುಕು ಮಾತ್ರ ಬೀದಿಗೆ ಬಿದ್ದಿದ್ದು ವಿಷಾದನೀಯ. ಇದಕ್ಕೆ ಪುರಾವೆ ಎನ್ನುವಂತೆ ಮಧ್ಯಪ್ರದೇಶದ ಮಹೇಶ್ವರದಲ್ಲಿರುವ ಬಂಜಾರ ಸಮುದಾಯದ ಗುಡಿಸಲುಗಳಲ್ಲಿ ವಾಸವಿರುವ ಮೋನಾಲಿಸಾ ತಾಯಿ ಲತಾ ಭೋನ್ಸ್ಲೆ ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗಳನ್ನ ನನಗೆ ಮರಳಿ ಕೊಡಿಸಿ ಅಂತ ಅಂಗಲಾಚಿ ಬೇಡಿಕೊಳ್ತಿದ್ದಾರೆ. ವಿಷ ಕುಡಿದು ನಾವು ಸತ್ತು ಹೋಗ್ತೇವೆ ಅಂತ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಇನ್ನು ಮೋನಾಲಿಸಾ ಮತ್ತು ಫರ್ಮಾನ್ ನಡುವೆ ಪ್ರೇಮಾಂಕುರವಾಗಿದ್ದ ಹೇಗೆ, ಮದುವೆಯಾಗಿದ್ದ ಹೇಗೆ? ಲತಾ ಭೋನ್ಸ್ಲೆ ಪ್ರಕಾರ ಮೋನಾಲಿಸಾ ಮದುವೆ ಬಗ್ಗೆ ಮನೆಯವರಿಗೆ ಯಾವ ಸುಳಿವೂ ಸಹ ಇಲ್ಲ. ಮದುವೆಯಾಗುವ ದಿನದವರೆಗೆ ಕೆಲಸದ ಪ್ರಯುಕ್ತ ಮೋನಾಲಿಸಾ ಕೇರಳಕ್ಕೆ ಹೋಗಿದ್ದಾಳೆ ಎಂದೇ ಮೋನಾಲಿಸಾ ತಂದೆ ಮತ್ತು ತಾಯಿ ನಂಬಿದ್ರು. ಆದ್ರೆ ಮದುವೆ ವಿಡಿಯೋ ವೈರಲ್ ಆದಾಗ ತಂದೆ ತಾಯಿ ಇಬ್ಬರಿಗೆ ಬರ ಸಿಡಿಲು ಬಡಿದಂತಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಮದುವೆಯಾದ ನಂತರ ಮೋನಾಲಿಸಾಗೆ ತನ್ನ ತಂದೆ ತಾಯಿಯ ನೆನಪು ಕೂಡ ಆಗಿಲ್ಲ. ಕಡೇ ಪಕ್ಷ ಒಂದು ಕಾಲ್ ಮಾಡಿ ಒಮ್ಮೆಯೂ ಮಾತನಾಡಿಲ್ಲ. ಈ ವಿಚಾರದಿಂದ ದುಃಖ ಇನ್ನೂ ಸಹ ಜಾಸ್ತಿಯಾಗಿದ್ದು, ಒಮ್ಮೆ ಅವಳ ಜೊತೆ ಮಾತನಾಡಲು ನನಗೆ ಅವಕಾಶ ಮಾಡಿಕೊಡಿ, ಆಗ ನನಗೆ ಚೂರಾದ್ರೂ ಸಮಾಧಾನ ಆಗುತ್ತೆ ಅಂತ ತಾಯಿ ಗೋಳಾಡಿದ್ದಾರೆ. ಅಂದಹಾಗೆ ಮೋನಾಲಿಸಾ ಪ್ರಕಾರ ಬಲವಂತವಾಗಿ ನನ್ನ ಮದುವೆಯನ್ನ ನನ್ನ ಚಿಕ್ಕಮ್ಮನ ಮಗನ ಜೊತೆ ಮಾಡಿಸಲು ಮನೆಯವರು ಮುಂದಾಗಿದ್ರು ಅಂತ ಹೇಳಲಾಗಿತ್ತು. ಇನ್ನು ಈ ಮಾತನ್ನ ಅಲ್ಲಗಳೆದಿರುವ ಮೋನಾಲಿಸಾ ತಾಯಿ ಲತಾ, ಅದೆಲ್ಲವೂ ಸುಳ್ಳು, ನಾವು ಹಿಂದೂಗಳು, ಇಂತಹ ವಿಷಯ ಮತ್ತು ವಿಚಾರ ನಮ್ಮ ಧರ್ಮದಲ್ಲಿ ಪ್ರಸ್ತಾಪವಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅವಳು ಹೇಳ್ತಾ ಇರುವ ಮಾತು ಅವಳದ್ದಲ್ಲ, ಮದುವೆಯಾದ ಆ ವ್ಯಕ್ತಿ ಹೀಗೆ ಮಾತನಾಡುವಂತ ಅವಳಿಗೆ ಹೇಳಿಕೊಡ್ತಿದ್ದಾನೆ ಅಂತ ಹೇಳಿದ್ದಾರೆ. ಇನ್ನು ಫರ್ಮಾನ್ ವಿರುದ್ಧ ವಶೀಕರಣದ ಆರೋಪವನ್ನ ಕೂಡ ಮಾಡಿದ್ದಾರೆ. ಮೋನಾಲಿಸಾ ಅಪ್ರಾಪ್ತೆ ಎನ್ನುವ ಮಾತೂ ಇದೆ. ಆದ್ರೆ ಮೋನಾಲಿಸಾ ನನಗೆ 18 ವರ್ಷ ಎಂಬ ವಾದ ಮಾಡಿದ್ದಾರೆ. ಈ ವಿಚಾರದ ಕುರಿತು ಕೂಡ ಪ್ರತಿಕ್ರಿಯಿಸಿರುವ ಮೋನಾಲಿಸಾ ತಾಯಿ ಲತಾ, ಮೋನಾಲಿಸಾಗೆ ಈಗ 16 ವರ್ಷ, ಅವಳಿಗೆ ಅಡುಗೆ ಕೂಡ ಮಾಡಲು ಬರುವುದಿಲ್ಲ ಅಂತ ಹೇಳಿದ್ದಾರೆ. ಆಧಾರ್ ಕಾರ್ಡ್ನಲ್ಲಿ ವಯಸ್ಸು ಹೆಚ್ಚಾಗಿದ್ದು ಹೇಗೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಮೋನಾಲಿಸಾ ಮದುವೆ ವಿವಾದದ ಕುರಿತು ಮಾತನಾಡಿರುವ ಸೋದರ ಸಂಬಂಧಿ ರೂಪರೇಖಾ, ಬಾಲ್ಯದಿಂದಲೂ ಇದೇ ಗುಡಿಸಲಿನಲ್ಲಿ ಅವಳು ವಾಸಿಸ್ತಾ ಇದ್ಲು. ತನ್ನ ಟೇಬಲ್ ಮೇಲೆ ಚಿಕ್ಕ ದೇವಾಲಯವನ್ನು ನಿರ್ಮಿಸಿ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾ ಇದ್ಲು ಅಂತ ಹೇಳಿದ್ದಾರೆ. ಹಲವು ದಿನಗಳಿಂದ ಮೋನಾಲಿಸಾ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿರುವ ರೂಪರೇಖಾ, ಆಕೆ ಮದುವೆಯಾದ ದಿನದಿಂದ ಇಲ್ಲಿಯವರೆಗೆ ಮನೆಯಲ್ಲಿ ಅಡುಗೆ ಮಾಡಿಲ್ಲ ಅಂತ ಭಾವುಕರಾಗಿದ್ದಾರೆ. ನಮ್ಮ ಕುಟುಂಬದ ಮೇಲೆ ಈ ಘಟನೆ ತೀವ್ರವಾದ ಪರಿಣಾಮ ಬೀರಿದೆ ಎಂದಿದ್ದಾರೆ. ಅವಳು ಅಲ್ಲಿ ಸಂತೋಷವಾಗಿದ್ದಾಳೆ, ಆದ್ರೆ ಇಲ್ಲಿ ನಾವು ಕಣ್ಣೀರು ಹಾಕ್ತಿದ್ದೇವೆ ಅಂತ ಹೇಳಿರುವ ಮೋನಾಲಿಸಾ, ಚಿಕ್ಕಮ್ಮ ರೇಖಾ ಅವಳ ಈ ಕೆಲಸದಿಂದ ನಮ್ಮ ಇಡೀ ಬಂಜಾರ ಸಮುದಾಯದ ಈ ಗುಡಿಸಲಿರುವ ವಾತಾವರಣ ಸ್ಮಶಾನದಂತಾಗಿದೆ ಅಂತ ಹೇಳಿದ್ದಾರೆ. ತುಂಬಾನೇ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದ ಹುಡುಗಿ ಅವಳು. ನಮ್ಮ ವಸತಿ ಪ್ರದೇಶದಲ್ಲಿ ಶಾಲೆ ಕಟ್ಟಿಸಿ ಮಕ್ಕಳಿಗೆ ಶಿಕ್ಷಣ ನೀಡಿ ಎಲ್ಲರಿಗೂ ಶಾಶ್ವತ ಮನೆಗಳನ್ನ ನಿರ್ಮಿಸುತ್ತೇನೆ ಅಂತ ಹೇಳ್ತಾ ಇದ್ಲು. ಪ್ರಸಿದ್ಧಳಾಗಿ ಸಮುದಾಯಕ್ಕೆ ಹೆಮ್ಮೆ ತರ್ತೇನೆ ಅಂತ ಇದ್ಲು ಅಂತ ನೆನಪು ಮಾಡಿಕೊಂಡಿದ್ದಾರೆ. ಕೇರಳಕ್ಕೆ ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಿದ್ದೇನೆ ಅಂತ ಹೇಳಿ ಆ ಹುಡುಗನನ್ನ ಮದುವೆಯಾಗಿದ್ದಾಳೆ ಅಂತ ರೇಖಾ ಕಣ್ಣೀರು ಹಾಕಿದ್ದಾರೆ.